ಸಾಮಾನ್ಯವಾಗಿ ನಾವು ಅಮಟೆಕಾಯಿಯಿಂದ ಒಂದೆರಡು ರೆಸಿಪಿಗಳನ್ನು ಆಗಾಗ ಮಾಡ್ತಿರ್ತೀವಿ. ಇನ್ನು ಇದರಲ್ಲಿ ಸ್ಪೆಷಲ್ ಆಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ಅಮಟೆಕಾಯಿ ಮೆಣಸ್ಕಾಯಿನ ಟ್ರೈ ಮಾಡ್ಬೋದು. ಇದನ್ನು ಮಾಡ್ಕೊಳ್ಳೋದು ಬಹಳನೇ ಈಸಿ, ಹಾಗೆಯೇ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಮೊದಲು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ನಾನೊಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 2 ಸ್ಪೂನ್ನಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಇದಕ್ಕೆ ಕರಿ ಎಳ್ಳಾದರೂ ಪರವಾಗಿಲ್ಲ. 2 ಸ್ಪೂನಷ್ಟು ತೊಗೋಬೇಕು. ಇದನ್ನು ಎಣ್ಣೆ ಹಾಕದೆ ಹಾಗೇ ಡ್ರೈ ಆಗಿನೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮೆಣಸ್ಕಾಯಿ ರೆಸಿಪಿಗೆ ಎಳ್ಳು ತುಂಬ ಮುಖ್ಯವಾದ ಪದಾರ್ಥ. ಇದು ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾನು ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಆಮೇಲೆ ಅದೇ ಪ್ಯಾನಿಗೆ ನಾನು 3 ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಹಾಕ್ತಾ ಇದ್ದೀನಿ. ಈಗ 1 ಚಮಚದಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಹಾಗೆಯೇ 1 ಸ್ಪೂನಷ್ಟು ಉದ್ದಿನ ಬೇಳೆನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಸ್ಪೂನ್ನಷ್ಟು ಸಾಸಿವೆ ಮತ್ತು 4ರಿಂದ 5 ಒಣಮೆಣಸನ್ನು ಸೇರಿಸ್ಕೊಂಡು ಇದಿಷ್ಟು ಪದಾರ್ಥಗಳು ಕೆಂಪಾಗೋ ಥರ ಹುರ್ಕೋಬೇಕು. ಅದಾದಮೇಲೆ 1 ಕಪ್ನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕು. ಇದನ್ನು ಕೂಡ ಫ್ರೈ ಮಾಡಬೇಕು. ಹಾಗಾಗಿ ಎಣ್ಣೆನ 3 ಸ್ಪೂನಷ್ಟು ತಗೋಬೇಕು. ಇದಿಷ್ಟಾದಮೇಲೆ ನಾವು ಮೊದಲೇ ಹುರಿದಿಟ್ಟಿರುವಂಥ ಎಳ್ಳನ್ನು ಇದಕ್ಕೆ ಸೇರಿಸಿ ಕಂಪ್ಲೀಟಾಗಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಇನ್ನು ಇಲ್ಲಿ ಮುಖ್ಯವಾಗಿ ಬೇಕಾದಂಥ ಅಮಟೆಕಾಯಿ ನಾನು 5 ಅಥವಾ 6 ತೊಗೊಂಡಿದ್ದೀನಿ. ಇದರ ಮೇಲ್ಗಡೆ ಕಪ್ಪಾಗಿರೋದನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ನಾವೀಗ ಒಂದು ಒರಳು ಕಲ್ಲಲ್ಲಿ ಅಥವಾ ಈ ರೀತಿ ಕುಟಾಣಿಲಿ ಇದನ್ನು ಸ್ವಲ್ಪ ಜಜ್ಜಿ ಇಟ್ಕೋಬೇಕು. ಈ ರೀತಿ ಮಾಡ್ಕೋಬೇಕು. ಹೀಗೆ ಈ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿರಬೇಕು. ಈ ರೀತಿ ಜಜ್ಕೊಳ್ಳೋದ್ರಿಂದ ಸಾರಲ್ಲಿರೋ ಉಪ್ಪು ಖಾರ ಎಲ್ಲ ಇದ್ರ ಒಳಗಡೆ ಕೂಡ ಎಳ್ಕೊಳ್ತದೆ. ಇನ್ನು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಈ ಅಮಟೆಕಾಯಿನೆಲ್ಲ ಹಾಕ್ಕೊಂಡು ಇದು ಬೇಯಲಿಕ್ಕೆ ಅಂತ 1 ಲೋಟ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಲೋಟ ನೀರಾದರೆ ಸಾಕಾಗ್ತದೆ, ಇದು ಬೇಗ ಬೇಯ್ತದೆ. ಇನ್ನಿದಕ್ಕೆ ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಬೇಯೋದಕ್ಕೆ ಬಿಡಬೇಕು. ಅದು ಬೇಯುವಷ್ಟರಲ್ಲಿ ಫ್ರೈ ಮಾಡಿರುವ ಮಸಾಲೆಗಳು ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಅದು ಪೇಸ್ಟ್ ಆಗಬೇಕು. ಈಗ ಅಮಟೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿರುವಂಥ ಮಸಾಲೆನ ಸೇರಿಸ್ಕೋಬೇಕು. ಸ್ವಲ್ಪ ಇದಕ್ಕೆ ನೀರು ಹಾಕಿದರೆ ಸಾಕಾಗ್ತದೆ, ತುಂಬ ಇದು ನೀರಾಗಬಾರ್ದು ಸಾರು. ನೋಡಿ, ಈಗ ಈ ಕನ್ಸಿಸ್ಟೆನ್ಸಿಲಿದೆ. ಇದು ಸ್ವಲ್ಪ ದಪ್ಪ ಇದೆ, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಉಪ್ಪನ್ನು ನೋಡಿಕೊಂಡು ಕಮ್ಮಿ ಆದರೆ ಸೇರಿಸ್ಕೋಬೇಕು. ಕೊನೆಯಲ್ಲಿ 1 ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವನ್ನು ಸೇರಿಸಿ ನಾನೊಂದು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅಮಟೆಕಾಯಿ ಮೆಣಸ್ಕಾಯಿ ರೆಡಿ ಆಯಿತು. ತುಂಬ ಸ್ಪೆಷಲ್ ರೆಸಿಪಿ ಅಮಟೆಕಾಯಿ ಸಿಹಿ ಹುಳಿ ಅಥವಾ ಅಮಟೆಕಾಯಿ ಮೆಣಸ್ಕಾಯಿ. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.